ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಡಿಜಿಟಲ್ಗೆ ಸ್ವಾಗತ. ನಾನು ರೂಪಾ ಚಂದ್ರು. ಈಗಾಗಲೇ T20 ವಿಶ್ವಕಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಈ ಒಂದು ಕ್ರಿಕೆಟ್ ಆಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅನ್ನೋದು ಇನ್ನೂ ಕೂಡ ಕುತೂಹಲದಲ್ಲೇ ಇರುವಂಥದ್ದು. ಯಾಕಂದ್ರೆ ಇದೇ ತಿಂಗಳ 15ನೇ ತಾರೀಕು T20 ವಿಶ್ವಕಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಪಂದ್ಯದ ವಿಚಾರವಾಗಿ ಪಾಕಿಸ್ತಾನ ಒಪ್ಪಿಗೆಯನ್ನ ಸೂಚಿಸುತ್ತಾ ಅನ್ನುವಂಥದ್ದು. ಒಂದು ಕಡೆ ಟಿಕೆಟ್ ಎಲ್ಲ ಬುಕ್ ಆಗಿ ಹೋಗ್ಬಿಟ್ಟಿದೆ, ಮತ್ತೊಂದು ಕಡೆ ಪ್ರಾಯೋಜಕತ್ವ ಅಂದ್ರೆ ಅಡ್ವರ್ಟೈಸ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಡೆ ಕೂಡ ಸ್ಲಾಟ್ ಎಲ್ಲ ಸೇಲ್ ಆಗಿ ಹೋಗಿರುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಅಂತಿಮ ನಿರ್ಧಾರ ಏನು ತೆಗೆದುಕೊಳ್ಳುತ್ತೆ ಅನ್ನೋದೊಂದಷ್ಟು ಕ್ಯೂರಿಯಾಸಿಟಿ ಇತ್ತು. ಅದಾದ ನಂತರವಾಗಿ ಪಾಕಿಸ್ತಾನದ ಮನವೊಲಿಸಬೇಕು ಅಂತ ಮೊನ್ನೆ ಶ್ರೀಲಂಕಾ ಕೂಡ ಪ್ರಯತ್ನ ಪಡ್ತು. ಅದಾದ ನಂತರವಾಗಿ ICC ಕೂಡ ಭೇಟಿಯಾಗಿ ಕೆಲವೊಂದಿಷ್ಟು ಮಾತುಕತೆಯನ್ನ ನಡೆಸಿದೆ. ಈ ಮಾತುಕತೆಯ ಸಂದರ್ಭದಲ್ಲಿ ಬಿಕಾರಿಸ್ತಾನ 3 ವಿಚಾರಗಳನ್ನ ICC ಮುಂದೆ ಇಟ್ಟಿರುವಂತದ್ದು. ಈ 3 ವಿಚಾರಗಳನ್ನ ಆ ಒಪ್ಪಂದವನ್ನ ಇಡುವ ಮುಖಾಂತರವಾಗಿ ಅದಕ್ಕೇನಾದ್ರೂ ಒಪ್ಕೊಂಡ್ರೆ ನಾವು T20 ವಿಶ್ವಕಪ್ ನಲ್ಲಿ ಅಂದ್ರೆ ಭಾರತ ಹಾಗೆ ಪಾಕಿಸ್ತಾನ ಇದೇ ಫೆಬ್ರವರಿ 15ನೇ ತಾರೀಕು ಆಡುವಂತ ಆಟದಲ್ಲಿ ಭಾಗವಹಿಸ್ತೀವಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದೆ. ಹಾಗಿದ್ರೆ ಈ ಒಂದು ಬಿಕಾರಿಸ್ತಾನ ನರಿಬುದ್ಧಿಯನ್ನ ಹೊಂದಿರುವಂತ ಪಾಕಿಸ್ತಾನ ICC ಮುಂದೆ ಇಟ್ಟಿರುವಂತ ಬೇಡಿಕೆ ಏನು ಹಾಗಿದ್ರೆ ಅನ್ನುವಂತ ಒಂದು ಪ್ರಶ್ನೆ ನಮ್ಮಲ್ಲೆಲ್ಲ ಕಾಡುತ್ತೆ. ಮೊದಲನೇದಾಗಿ ನೋಡಿ, ICC ನೀಡುವಂತಹ ವಾರ್ಷಿಕವಾಗಿ ICC ನೀಡುವಂತಹ 344 ಕೋಟಿ ರೂಪಾಯಿ ಅನುದಾನವನ್ನ ಹೆಚ್ಚಿಗೆ ಮಾಡಬೇಕು ಅನ್ನುವಂತ ವಿಚಾರ. ಅದಾದ ನಂತರವಾಗಿ ಎರಡನೇದು, ಪಾಕ್ ಜೊತೆ ದ್ವಿಪಕ್ಷೀಯ ಸರಣಿ ಪುನರಾರಂಭಕ್ಕೆ BCCI ಮನವೊಲಿಸಬೇಕು ಅನ್ನುವಂತಹ ಬೇಡಿಕೆ. ಇನ್ನು ಕೊನೆಯದಾಗಿ ಮೂರನೇದು, ನಿಜವಾಗ್ಲೂ ಕೂಡ ಇದು ನಗೆಪಾಟಲಿಗೆ ಈಡಾಗುವಂಥದ್ದು, ನಗು ಬರುತ್ತೆ ನೀವು ಕೇಳಿಸ್ಕೊಂಡ್ರೆ, ಭಾರತೀಯ ಆಟಗಾರರು ಪಾಕಿಸ್ತಾನದ ಆಟಗಾರರಿಗೆ ಹ್ಯಾಂಡ್ ಶೇಕ್ ಅನ್ನ ಕೊಡಬೇಕು ಅನ್ನುವಂತಹ ವಿಚಾರ. ನೋಡಿ, ನಮಗೆಲ್ಲರಿಗೂ ಕೂಡ ಪುಲ್ವಾಮಾ ದಾಳಿ ನೆನಪಿದೆ, ಯಾವ ರೀತಿ ಪಹಲ್ಗಾಮ್ ದಾಳಿ ನೆನಪಿದೆ. ಪಹಲ್ಗಾಮ್ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಒಂದಷ್ಟು ವಿಚಾರಗಳನ್ನ ಮಾತಾಡಲೇಬೇಕಾಗುತ್ತೆ. ಅವತ್ತು ಧರ್ಮದ ವಿಚಾರವನ್ನ ಕೇಳಿ ಗುಂಡಿಕ್ಕಿ ಹತ್ಯೆ ಮಾಡಿದಂತಹ ಇದೇ ಭಯೋತ್ಪಾದಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತೀಯ ಆಟಗಾರರು ಏನ್ ಮಾಡಿದ್ರಪ್ಪ ಅಂದ್ರೆ, ಪಾಕಿಸ್ತಾನದ ಜೊತೆ ಆಟಕ್ಕೆ ಅಂದ್ರೆ ಪಂದ್ಯಕ್ಕೆ ಅಖಾಡಕ್ಕೆ ಇಳಿದಂತಹ ಸಂದರ್ಭದಲ್ಲಿ ನೋ ಹ್ಯಾಂಡ್ ಶೇಕ್ ಅನ್ನುವ ಮುಖಾಂತರವಾಗಿ ಒಂದು ಹೇಳೋದಕ್ಕಾಗಲ್ಲ ಆ ರೀತಿಯಲ್ಲಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸುವ ಮುಖಾಂತರವಾಗಿ ರಿವೆಂಜ್ ಅನ್ನ ತೀರಿಸಿಕೊಂಡಿದ್ರು. ಇದು ಇಡೀ ಜಾಗತಿಕ ಮಟ್ಟದಲ್ಲಿ ಒಂದು ರೀತಿ ನಗೆಪಾಟಲಿಗೆ ಗೇಲಿಗೆ ಎಡೆ ಮಾಡಿಕೊಟ್ಟಿತ್ತು. ಸೊ ಇದು ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದಲ್ಲಿ ಅವಮಾನ ಮಾಡುವ ರೀತಿಯಾಗಿತ್ತು. ಆ ಪಹಲ್ಗಾಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ನಾವ್ಯಾರು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಆಪರೇಷನ್ ಸಿಂಧೂರದ ಮುಖಾಂತರವಾಗಿ ಪಾಕಿಸ್ತಾನಕ್ಕೆ ಭಾರತ ದೊಡ್ಡ ಹೊಡೆತವನ್ನೇ ಕೊಟ್ಟಿದೆ. ಆದ್ರೆ ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಆಟಗಾರರೊಟ್ಟಿಗೆ ಭಾರತೀಯ ಆಟಗಾರರು ಹ್ಯಾಂಡ್ ಶೇಕ್ ಮಾಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬೇಡಿಕೆಯನ್ನ ಮುಂದಿಟ್ಟಿರುವಂತದ್ದು ನಿಜವಾಗ್ಲೂ ಕೂಡ ನಗು ಬರುವಂತದ್ದೇ. ಅದಾದ ನಂತರವಾಗಿ ನೋಡಿ, ಮೊದಲು ಹೇಳಲಾಗ್ತಾ ಇತ್ತು ಈ ICC ಹಣಕ್ಕಾಗಿಯೇ ಪಾಕಿಸ್ತಾನ ಬೇಕು ಅಂತ ಈ ರೀತಿ ಮೊಂಡಾಟವನ್ನ ಹಿಡಿದಿದೆ ಅನ್ನುವಂತ ವಿಚಾರವನ್ನ ಮುಂದಿಡ್ಲಾಗ್ತಿತ್ತು. ಸೊ ಅದೇ ರೀತಿಯಾಗಿ ಎಲ್ಲೋ ಒಂದು ಕಡೆ ICC ವಾರ್ಷಿಕವಾಗಿ ಕೊಡುವಂತ ಹಣವನ್ನ ಅತಿ ಹೆಚ್ಚಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಬೇಡಿಕೆಯನ್ನ ಇಟ್ಟಿದೆ. ಎರಡನೇ, ನಾನು ಮೊದಲೇ ಹೇಳಿದೆ, ಪಾಕ್ ಜೊತೆ ದ್ವಿಪಕ್ಷೀಯ ಸರಣಿ ಪುನರಾರಂಭ ಮಾಡಬೇಕು, ಇದಕ್ಕೆ BCCI ಮನವೊಲಿಸಬೇಕು ಅಂತ. ನೋಡಿ, 2 ದಶಕಗಳು ಕಳೆದು ಹೋಗಿದೆ. ನಮ್ಮ ಭಾರತೀಯ ಆಟಗಾರರು ಪಾಕಿಸ್ತಾನಕ್ಕೆ ಹೋಗಿ ಆಟ ಆಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಭದ್ರತೆಯ ದೃಷ್ಟಿಯಿಂದ, ಇನ್ನೊಂದು ಕಡೆ ನಮಗೆ ಶ್ರೀಲಂಕಾದ ಆಟಗಾರರ ಮೇಲೆ ಆದಂತಹ ಭಯೋತ್ಪಾದಕ ದಾಳಿ 2009ರಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿ ಇನ್ನೂ ಕೂಡ ಅದೇ ರೀತಿ ಕಣ್ಣ ಮುಂದೆ ಇದೆ. ಪಾಕಿಸ್ತಾನದಲ್ಲಿ ಆಟವಾಡೋದಕ್ಕೆ ಅಲ್ಲಿ ಭದ್ರತಾ ವೈಫಲ್ಯದ ವಿಚಾರ ಆಗಿರ್ಬೋದು, ಅಲ್ಲಿ ನಡೆಸ್ಕೊಳ್ಳುವಂತಹ ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಲೂ ಕೂಡ ಭಯನೇ ಇರುವಂತದ್ದು. ಸೊ ಹಾಗಾಗಿ ಪಾಕಿಸ್ತಾನ ಒಂದು ರೀತಿ ಇಲ್ಲ, ನಮ್ಮ ಭಾರತ ನಡುವಿನ ಮುಂದಿನ ಈ ದ್ವಿಪಕ್ಷೀಯ ಕ್ರೀಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ICC ಮುಂದಿಟ್ಟಿರುವಂಥದ್ದು. ಒಟ್ಟು 3 ಬೇಡಿಕೆಗಳನ್ನ ICC ಮುಂದೆ ಇಡುವ ಮುಖಾಂತರವಾಗಿ ಇದಕ್ಕೆ ನೀವು ಒಪ್ಪಿಗೆಯನ್ನು ಸೂಚಿಸಿದ್ರೆ ನಾವು ಖಂಡಿತವಾಗ್ಲೂ ಇದೇ ತಿಂಗಳು 15ನೇ ತಾರೀಕು ನಡೆಯುವಂತಹ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಪಂದ್ಯದಲ್ಲಿ ಭಾಗಿಯಾಗ್ತೀವಿ ಅನ್ನುವಂಥ ಬೇಡಿಕೆಯನ್ನ ಇಟ್ಟಿದೆ. ಬಾಂಗ್ಲಾದೇಶದ ಪರವಾಗಿ ನಿಂತು ಪಾಕಿಸ್ತಾನ ಬಾಂಗ್ಲಾದೇಶಕ್ಕೂ ಕೂಡ ವಾರ್ಷಿಕವಾಗಿ ಏನು ಕ್ರಿಕೆಟ್ ಆಡುವಂತಹ ಸಂದರ್ಭದಲ್ಲಿ ವಾರ್ಷಿಕ ಆದಾಯವನ್ನ ನೀಡಲಾಗ್ತಿತ್ತಲ್ಲ, ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಒಂದಷ್ಟು ಬೇಡಿಕೆಯನ್ನ ಇಟ್ಟಿರುವಂತದ್ದು ಅನ್ನುವಂತ ಮಾತು ಸಿಗ್ತಿದೆ. ಮಾಹಿತಿ ಬರ್ತಾ ಇದ್ರು ಕೂಡ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ನೋಡಿ, ಒಂದು ತಿಳಿದಿದೆ ಪಾಕಿಸ್ತಾನಕ್ಕೆ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಈ ಒಂದು ರೋಚಕ ಮ್ಯಾಚ್ ಎಷ್ಟರ ಮಟ್ಟಿಗೆ ಐ ವೋಲ್ಟೇಜ್ ಪಡೆದುಕೊಂಡಿರುತ್ತೆ ಅಂತ. ಆದ್ರೆ ಪಾಕಿಸ್ತಾನ ನಾವ್ ಇಲ್ಲ ಅಂತ ಅಂದ್ರೆ ಇಡೀ ಕ್ರಿಕೆಟೇ ಲಾಸ್ ಆಗೋಗುತ್ತೆ ಅನ್ನೋ ರೀತಿಯಲ್ಲಿ ಥಿಂಕ್ ಮಾಡ್ತಾ ಇದೆ. ನಾವೇನಾದ್ರೂ ಅಕಸ್ಮಾತ್ ಪಾಕಿಸ್ತಾನ ಭಾರತದ ಜೊತೆ ಆಡ್ಲಿಲ್ಲ ಅಂತ ಅಂದ್ರೆ ಕ್ರಿಕೆಟ್ ಲೋಕ
ಮುಖಕ್ಕೆ ಅಂದ್ರೆ ICC ಆಗಿರ್ಬೋದು, BCCI ಆಗಿರ್ಬೋದು, PCB ಆಗಿರ್ಬೋದು, ಎಲ್ಲೋ ಒಂದು ಕಡೆ ಆ ತಂಡದಿಂದ ಗುರುತಿಸ್ಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗುತ್ತೆ. ಸೊ ಎಲ್ಲರೂ ಕೂಡ ನಮ್ಮ ಕಾಲ ಬಳಿಯೇ ಬಂದು ಬೀಳಬೇಕು, ನಮ್ಮ ಒಪ್ಪಿಗೆಯನ್ನ ಪಡಿಬೇಕು ಅನ್ನೋ ರೀತಿಯಲ್ಲಿ ಪಾಕಿಸ್ತಾನ ಥಿಂಕ್ ಮಾಡ್ತಾ ಇರೋದು ಅನ್ಸುತ್ತೆ. ಸೊ ಹಾಗಾಗಿ ಪಾಕಿಸ್ತಾನದ ಥಿಂಕಿಂಗ್ ಹೇಗಿದೆ ಅಂತಂದ್ರೆ ಇದರ ಮುಖಾಂತರವಾಗಿ ಆದ್ರೂ ಕೂಡ ಹಣಕ್ಕಾಗಿ ಬೇಡಿಕೆಯನ್ನ ಇಡಬಹುದಲ್ವಾ. ಹಾಗೆ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಬೇಡಿಕೆನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಈಗ BCCI ಮುಂದೆ ಹೋಗ್ಬಿಟ್ಟು ನೀವು ಪಾಕ್ ಜೊತೆ ದ್ವಿಪಕ್ಷೀಯ ಸರಣಿ ಪುನರಾರಂಭ ಮಾಡೋದಕ್ಕೆ ಮನವೊಲಿಸಿ ಅಂತ ಹೇಳಲಾಗಿದೆ. ಸೊ ಈಗ BCCI ಮುಂದೆ ಬಂದು ಈ ವಿಚಾರಕ್ಕೆ ಮುಂದಿಟ್ರೆ ಎಲ್ಲವನ್ನ ಆಲೋಚನೆ ಮಾಡ್ಬೇಕಾಗುತ್ತೆ, ಭದ್ರತೆಯನ್ನ ಆಲೋಚನೆ ಮಾಡತ್ತೆಪ್ಪ. ಈ ಪಾಕಿಸ್ತಾನ ಬಂದು ಹೇಳ್ತು ಅಂದ ತಕ್ಷಣ ಕೇಳೋದಕ್ಕೆ ನಾವು ಪಾಕಿಸ್ತಾನ ತರ ಈ ರೀತಿ ಕೆಟ್ಟ ಆಲೋಚನೆಯನ್ನ ಮಾಡ್ಕೊಂಡು ಕೂತ್ಕೊಳ್ಳೋದಿಲ್ಲ. ಒಂದು ಪಂದ್ಯದ ಮುಖಾಂತರವಾಗಿ ಬೇಳೆಯನ್ನ ಬೇಯಿಸ್ಕೊಳ್ಳುವಂತ ಜಾಯಮಾನನೇ ಭಾರತೀಯರದಲ್ಲ. ಸೊ ಹಾಗಾಗಿ ಪ್ರಮುಖವಾಗಿ ವಿಶ್ವದಲ್ಲಿ ಗುರುತಿಸಿಕೊಂಡಿರುವಂತಹ ಬಲಿಷ್ಠ ಕ್ರಿಕೆಟ್ ತಂಡ ನಮ್ಮ ಭಾರತ. ಇಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತಕ್ಕೆ ಪಾಕಿಸ್ತಾನ ಈ ರೀತಿಯಾದಂತಹ ದಾಳವನ್ನ ಉಳಿಸಿ ಕಟ್ಟ ಹಾಕ್ಬೋದು ಅಥವಾ ಎಲ್ಲೋ ಒಂದು ಕಡೆ ತನ್ನ ಬೇಳೆಯನ್ನ ಬೇಯಿಸ್ಕೊಳ್ಬಹುದು ಅನ್ನುವಂತ ವಿಚಾರವನ್ನ ಮುಂದಿಟ್ಟಿದ್ರೆ ಅದು ಮೂರ್ಖತನ ಅಂತ ಹೇಳ್ಬೋದು. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಒಂದಷ್ಟು ಬೇಡಿಕೆ ಇಡುವ ಮುಖಾಂತರವಾಗಿ ICCಗೆ ಹೇಳಿದೆ ಇಂಥ ಬೇಡಿಕೆಗಳನ್ನ ಈಡೇರಿಸಿದ್ರೆ ಮಾತ್ರ. ಆದ್ರೆ ಒಂದು ಇಲ್ಲಿ ತಲೆ ಕೆಡಿಸ್ಕೊಳ್ಳುವಂತ ವಿಚಾರ ಏನಪ್ಪಾ ಅಂದ್ರೆ ICC ಥಿಂಕ್ ಮಾಡುವಂತದ್ದು ಅದ್ರ ಜೊತೆಗೆ ಶ್ರೀಲಂಕಾ ಜಂಟಿ ಪ್ರಾಯೋಜಕತ್ವ ವಹಿಸಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಶ್ರೀಲಂಕಾ ಕೂಡ ಥಿಂಕ್ ಮಾಡುವಂಥದ್ದು ಏನಪ್ಪಾ ಅಂದ್ರೆ ಪ್ರವಾಸೋದ್ಯಮದ ವಿಚಾರವಾಗಿ ಒಂದೊಂದು ರಾಷ್ಟ್ರ ನಡೆಯುವಂಥದ್ದೇ ಪ್ರವಾಸೋದ್ಯಮದಿಂದ. ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಶ್ರೀಲಂಕಾ ಆಗಿರ್ಬೋದು, ಮಾಲ್ಡೀವ್ಸ್ ಆಗಿರ್ಬೋದು, ಲಕ್ಷದ್ವೀಪ ಆಗಿರ್ಬೋದು, ಅದಾದ ನಂತರವಾಗಿ ಮತ್ತೊಂದು ಕಡೆ ಥೈಲ್ಯಾಂಡ್ ಆಗಿರ್ಬೋದು, ಇವೆಲ್ಲ ಕೂಡ ಪ್ರವಾಸೋದ್ಯಮದಿಂದಲೇ ಬದುಕನ್ನು ಸಾಧಿಸ್ತಾ ಇರುವಂತಹ ರಾಷ್ಟ್ರ. ಪ್ರವಾಸೋದ್ಯಮದ ಮುಖಾಂತರವಾಗಿ ಅತಿ ಹೆಚ್ಚಾಗಿ ಆದಾಯವನ್ನು ಗಳಿಸ್ತಾ ಇರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಶ್ರೀಲಂಕಾ ಅದಕ್ಕೋಸ್ಕರನೇ ಮೊನ್ನೆ ಹೋಗಿ ಪಾಕಿಸ್ತಾನದ ಜೊತೆ ಮಾತುಕತೆಯನ್ನ ನಡೆಸೋದಕ್ಕೆ ಹೋಗಿದ್ದು. 2009ರಲ್ಲಿ ದಾಳಿ ಆದ್ರೂ ಕೂಡ 10 ವರ್ಷದ ನಂತರ ಮತ್ತೆ ನಾವು ಆ ನೆಲದಲ್ಲಿ ಕ್ರಿಕೆಟ್ ಅನ್ನ ಆಡಿ ಇಲ್ಲ ಪಾಕಿಸ್ತಾನ ಸೇಫ್ ಅಂತ ತೋರಿಸೋದಕ್ಕೆ ಪ್ರಯತ್ನ ಪಟ್ವಿ. ನೀವು ಈ ಸಂದರ್ಭದಲ್ಲಿ ಈಗ ಮಾಡಬಾರ್ದು ಅಂತ ಅಕಸ್ಮಾತ್ ಏನಾದ್ರು ಪಾಕಿಸ್ತಾನ ಈ ಬೇಡಿಕೆಗೆ BCCI ಒಪ್ಪದೆ ICC ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ದಾಕ್ಷಿಣ್ಯವಾಗಿ ಒಂದಷ್ಟು ಕಠಿಣ ಕ್ರಮ ತೆಗೆದುಕೊಳ್ಳೋದಕ್ಕೆ ಮುಂದಾಯಿತು ಅಂತಂದ್ರೆ ಅಂದ್ರೆ ಪಾಕಿಸ್ತಾನದ ಬೇಡಿಕೆಯನ್ನ ಈಡೇರಿಸದೆ ಎಲ್ಲೋ ಒಂದು ಕಡೆ ಸುಮ್ಮನಾಗ್ಬಿಡ್ತು ICC ಅಂತ ಅಂದ್ರೆ ಆಗ ಶ್ರೀಲಂಕಾಗೂ ದೊಡ್ಡ ಹೊಡೆತ ಆಗುತ್ತೆ. ಸೊ ಇಲ್ಲಿ ಪಾಕಿಸ್ತಾನ ಥಿಂಕ್ ಮಾಡೋದು ಹೇಗಪ್ಪ ಅಂತಂದ್ರೆ ನನ್ನ ಒಂದು ಭಾಗವಹಿಸುವಿಕೆಯಿಂದ ಒಂದು ಎಲ್ಲೆಲ್ಲಿ ಲಾಸ್ ಆಗುತ್ತೆ. ಶ್ರೀಲಂಕಾದಲ್ಲಿ ಪ್ರವಾಸೋದ್ಯಮ, ಅದ್ರ ಜೊತೆಗೆ ಈಗಾಗಲೇ ಸಾಕಷ್ಟು ಜನ ಅಡ್ವರ್ಟೈಸ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣವನ್ನ ಕೊಟ್ಟಿದ್ದಾಗಿದೆ, ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದಾಗಿದೆ. ಮತ್ತೊಂದು ಕಡೆ ಕೆಲವೊಂದಿಷ್ಟು ಟಿಕೆಟ್ ಬುಕ್ಕಿಂಗ್ಗಳು ಕೂಡ ಎಲ್ಲ ತರದಲ್ಲೂ ಸೇಲ್ ಆಗಿ ಹೋಗ್ಬಿಟ್ಟಿದೆ. ಸೊ ಈಗ ಎಲ್ಲದನ್ನ ಕೂಡ ವಾಪಸ್ ಪಡಿಬೇಕು, ವಾಪಸ್ ಕೊಡಬೇಕು ಅಂತಂದ್ರೆ ಅದು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಈ ವಿಚಾರವನ್ನ ಇಟ್ಟುಕೊಂಡು ಪಾಕಿಸ್ತಾನ ಇಂತಹ ನರಿಬುದ್ಧಿಯ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ನಮ್ಮಲ್ಲಿರುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಒಂದು ಕಡೆ ಈ ICC ಸಭೆಗೆ ಬಾಂಗ್ಲಾದೇಶವನ್ನ ಪಾಕಿಸ್ತಾನ ಯಾಕೆ ಕರೀತು ಅಂತಾನೆ ಗೊತ್ತಿಲ್ಲ. ತನ್ನ ಸ್ನೇಹಿತ, ತನ್ನ ತಮ್ಮನ ರೀತಿಯಲ್ಲಿ ಬಾಂಗ್ಲಾವನ್ನ ಪಕ್ಕದಲ್ಲಿ ಕೂರಿಸ್ಕೊಳ್ಳುವಂತ ಪ್ರಯತ್ನಕ್ಕೆ ಪಾಕಿಸ್ತಾನ ಕೈ ಹಾಕ್ತಾ ಇರುವಂತದ್ದು. ಏನೇ ಮಾಡಿದ್ರು ಕೂಡ ಭಾರತದ ಒಂದಿಷ್ಟು ಮಣ್ಣಲ್ಲ, ಒಂದು ಚಿಕ್ಕ ಕಲ್ಲನ್ನು ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಪಾಕಿಸ್ತಾನಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಪ್ರತಿ ಬಾರಿ ಕೂಡ ಈ ತರದ ಕೆಲವೊಂದಷ್ಟು ಸಿಲ್ಲಿ ರೀಸನ್ ಮುಖಾಂತರವಾಗಿ ಏನೋ ಒಂದು ಮಾಡಬೇಕು, ಜಾಗತಿಕ ಮಟ್ಟದಲ್ಲಿ ಒಂದು ಸ್ವಲ್ಪ ಪಾಕಿಸ್ತಾನ ಅಂತ ಹೆಸರಾಗಬೇಕು ಅನ್ನೋ ರೀತಿಯಲ್ಲಿ ತನ್ನಂತದ್ದು ತೋರಿಸ್ಕೋಬೇಕು ಅಂತ ಪಾಕಿಸ್ತಾನ ಮುಂದೆ ಹೋಗಿದ್ರೆ ಅದು ದಡ್ಡತನ, ಅದರ ಬುಡಕ್ಕೆ ಅದೇ ಚಪ್ಟಿಕಲ್ ಹಾಕೊಳ್ಳೋ ರೀತಿ ಆಗ್ತಿದೆ. ICC ಕಠಿಣ ನಿರ್ಧಾರವನ್ನ ತೆಗೆದುಕೊಂಡು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ರೀತಿಯಲ್ಲಿ ಇವರ ಬೇಡಿಕೆಯನ್ನ ಪಕ್ಕಕ್ಕಿಟ್ಟು ಪಾಕಿಸ್ತಾನದ ಮೇಲೆ ಒಂದಷ್ಟು ಒಪ್ಪಂದದ ಮುಖಾಂತರವಾಗಿ ಕಠಿಣ ಕ್ರಮವನ್ನ ತೆಗೆದುಕೊಳ್ತು ಅಂದ್ರೆ ಪಾಕಿಸ್ತಾನವನ್ನ ಇಕ್ಕಟ್ಟಿಗೆ ಸಿಲುಕಿಸ್ತು ಅಂದ್ರೆ ಮೊದಲೇ ಅಕ್ಕಪಕ್ಕದ ದೇಶದೊಟ್ಟಿಗೆ ಕೈ ಚಾಚಿಕೊಂಡು ಭಿಕ್ಷೆಯನ್ನ ಬೇಡ್ಕೊಂಡು ತಿಂತಾ ಇರುವಂತಹ ರಾಷ್ಟ್ರ ಅತಿ ಹೆಚ್ಚಾಗಿ ಹಣವನ್ನ ವಾಪಸ್ ವಹಿಸಬೇಕು ಅನ್ನುವಂತಹ ಸಂದರ್ಭದಲ್ಲಿ ಹೇಗೆ ವಾಪಸ್ ಕೊಡುತ್ತೆ ಅನ್ನುವಂಥದ್ದು ಸದ್ಯ ಪ್ರಶ್ನೆ ಆಗಿದೆ. ಏನೇ ಆದ್ರೂ ಕೂಡ T20 ವಿಶ್ವಕಪ್ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ರೋಚಕ ಪಂದ್ಯವನ್ನ ವೀಕ್ಷಿಸಬೇಕು ಅನ್ನುವಂತಹ ಕ್ರೀಡಾಭಿಮಾನಿಗಳಿಗೆ, ಅದು ಭಾರತ ಕ್ರೀಡಾಭಿಮಾನಿಗಳಾಗಿರ್ಬೋದು, ಪಾಕಿಸ್ತಾನ ಕ್ರೀಡಾಭಿಮಾನಿಗಳಾಗಿರ್ಬೋದು, ಒಟ್ಟು ಈ ಒಂದು ಪಂದ್ಯಕ್ಕೆ ಕಾತುರತೆಯಿಂದ ಕಾಯ್ತಾ ಇವೆ. ಇನ್ನೂ ಕೂಡ ಪಾಕಿಸ್ತಾನ ತನ್ನ ನಿರ್ಧಾರವನ್ನ ಸಡಿಲ ಮಾಡ್ತಿಲ್ಲ. ಬೇಡಿಕೆಯನ್ನ ಈಡೇರಿಸಿದ್ರೆ ನಾವು ಖಂಡಿತವಾಗ್ಲೂ ಫೀಲ್ಡ್ಗೆ ಇಳಿತೀವಿ ಅನ್ನುವಂತ ವಿಚಾರವನ್ನ ಹೇಳಿರುವಂತದ್ದು. ಕಾದ್ ನೋಡೋಣ. ಯಾಕಂದ್ರೆ ಬೇಡಿಕೆ ಅನ್ನುವಂಥದ್ದು ಅಷ್ಟು ಈಸಿಯಾಗಿಲ್ಲ. ಇಲ್ಲಿ ನಾವು ಶೇಕ್ ಹ್ಯಾಂಡ್ ಅನ್ನ ಕೊಡಬೇಕು
ಕೊಡಬೇಕು ಅನ್ನುವಂತಹ ವಿಚಾರ ಒಂದು, ದ್ವಿಪಕ್ಷೀಯ ಸರಣಿ ಪುನರಾರಂಭದ ವಿಚಾರಕ್ಕೆ ಮತ್ತೊಂದು, ಹಾಗೆ ವಾರ್ಷಿಕವಾಗಿ ಕೊಡುವಂತಹ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈಗೇನು 344 ಕೋಟಿ ರೂಪಾಯಿ ಕೊಡ್ತಾ ಇದೆಯಲ್ಲ ಅದಕ್ಕಿಂತ ಹೆಚ್ಚಿನ ಅನುದಾನದ ಮೊತ್ತವನ್ನ ಹೆಚ್ಚಿಸಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಡಿಕೆ ಇಟ್ಟಿದೆ. ಈ ವಿಚಾರವಾಗಿ ಐಸಿಸಿ ಏನ್ ನಿರ್ಧಾರವನ್ನ ಮಾಡುತ್ತೆ, ಅದ್ರ ಜೊತೆಗೆ ಬಿಸಿಸಿಐ ಒಟ್ಟಿಗೆ ಏನ್ ಮಾತುಕತೆಯನ್ನ ನಡೆಸುತ್ತೆ, ಕೊನೆಗೆ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.